ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಹೋಟೆಲಲ್ಲಿ ಎಲ್ಲ ಸಿಗುವಂತಹ ಪೂರಿ, ಅದಕ್ಕೆ ಕಾಂಬಿನೇಷನ್ ಆಗಿ ಸೂಪರ್ ಟೇಸ್ಟಿಯಾಗಿರುವಂತಹ ಆಲೂಗಡ್ಡೆ ಸಾಗು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೋಟೆಲಲ್ಲಿ ನೋಡಿ ಉಬ್ಬಿ ಬಂದಿರುವಂತಹ ಪೂರಿ, ಟೇಸ್ಟಿಯಾಗಿರುವಂತಹ ಸಾಗು ಸಹ ಸಿಗುತ್ತೆ. ಏನು ಟೇಸ್ಟ್ ಅದಂದರೆ ಅದೇ ಪೂರಿ ಮತ್ತು ಸಾಗುವನ್ನು ಸುಲಭವಾಗಿ ನಮಗೆ ಮನೆಯಲ್ಲೇ ಮಾಡ್ಬೋದು. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ, ನನಗೆ ಹೆಲ್ಪ್ ಮಾಡಿ. ಮೊದಲು ಪೂರಿ ಮಾಡಲಿಕ್ಕೆ ಹಿಟ್ಟನ್ನು ಕಲಿಸ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಅಗಲ ಇರುವ ಒಂದು ಪಾತ್ರೆ ತಗೊಂಡು ಅದಕ್ಕೆ 1 ಕಪ್ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಇನ್ನು ಅದೇ ಕಪ್ಪಲ್ಲಿ 1 ಕಪ್ ಮೈದಾ ಹಿಟ್ಟನ್ನು ಸಹ ತಗೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಮಾತ್ರ ಹಾಕಿ ಸಹ ಮಾಡ್ಬೋದು, ಗೋಧಿ ಹಿಟ್ಟು ಮಾತ್ರ ಹಾಕಿ ಸಹ ಮಾಡ್ಬೋದು. ಆದರೆ ಇದೇ ರೀತಿ ಉಬ್ಬಿ ಬರುವಂತಹ ಪೂರಿ ಬೇಕಂದರೆ ನಮಗೆ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ಇನ್ನಿದಕ್ಕೆ 2 ಚಮಚ ರವೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ಇದಕ್ಕೇನೆ ಒಂದು ಅರ್ಧ ಚಮಚ ಸಕ್ಕರೆಯನ್ನು ಸಹ ಸೇರಿಸಬೇಕು. ಒಳ್ಳೆ ಒಂದು ಟೇಸ್ಟು, ಅದೇ ರೀತಿ ಪೂರಿ ಉಬ್ಬಿ ಬರಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಈ ಡ್ರೈ ಇಂಗ್ರೀಡಿಯೆಂಟ್ಸನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಸ್ಪೂನಲ್ಲಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ಇನ್ನು ನಾವು ಸ್ವಲ್ಪ ಬಿಸಿ ಇರುವ ನೀರಲ್ಲಿ ಹಿಟ್ಟನ್ನು ಕಲಿಸ್ಬೇಕು. ತಣ್ಣೀರು ಹಾಕಿ ಮಿಕ್ಸ್ ಮಾಡಬಾರ್ದು. ಲೈಟ್ ಬಿಸಿ ಇರುವ ನೀರನ್ನು ಹಾಕಿ ಸ್ಪೂನಲ್ಲಿ ಇದೇ ರೀತಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ತುಂಬ ಬಿಸಿ ಇರುವ ನೀರಲ್ಲ, ಲೈಟ್ ಬಿಸಿ ಇರುವ ನೀರು. ಆ ಹಿಟ್ಟೆಲ್ಲ ಸ್ವಲ್ಪ ಬಿಸಿ ತಾಗಬೇಕು. ಇದೇ ರೀತಿ ಒಂದು ಸರ್ತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಇನ್ನು ನಮಗೆ ಕೈಯಲ್ಲೇ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನು ಉಳಿದಿರುವ ಬಿಸಿ ಇರುವ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಪೂರಿ ಹಿಟ್ಟನ್ನು ನಾವು ಕಲಿಸ್ಬೇಕು. ಕೈಯಲ್ಲೇ ಈಸಿಯಾಗಿ ನಮಗೆ ಇದನ್ನು ಇದೇ ರೀತಿ ಕಲಿಸ್ಬೋದು. ನೋಡಿ, ಹಿಟ್ಟು ಈ ಹದಕ್ಕೆ ಬಂದಿದೆ. ಇನ್ನು ಇದೇ ರೀತಿ ನಾವು ಕೈಯಲ್ಲಿ ಪ್ರೆಸ್ ಮಾಡಿ ಈ ಥರ ಮಡಚಿ ಒಂದು 2-3 ಸರ್ತಿ ಇದೇ ರೀತಿ ನಾವು ಹಿಟ್ಟನ್ನು ಕಲಿಸ್ಬೇಕು. ಆವಾಗ ನಮ್ಮದು ಹಿಟ್ಟು ಒಳ್ಳೆ ಸಾಫ್ಟ್ ಆಗುತ್ತೆ. ಮುಟ್ಟಿದರೆ ಬೆಣ್ಣೆ ಥರ ಇರುತ್ತೆ, ಆ ಥರ ಸಾಫ್ಟ್ ಆಗುತ್ತೆ ಹಿಟ್ಟು. ನಾವು ಜಾಸ್ತಿ ಕಲಸಿದಷ್ಟು ನಮ್ಮದು ಹಿಟ್ಟು ಸಾಫ್ಟ್ ಆಗುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. 2-3 ಸರ್ತಿ ಇದೇ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿ ಇದೇ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಇನ್ನು ಹಿಟ್ಟನ್ನು ಮುಚ್ಚಿ 10 ನಿಮಿಷ ರೆಸ್ಟ್ ಆಗಲಿಕ್ಕೆ ಬಿಡೋಣ. ಆ 10 ನಿಮಿಷದಲ್ಲಿ ನಮಗೆ ಸೂಪರ್ ಟೇಸ್ಟಿಯಾಗಿರುವ ಈಸಿಯಾಗಿ ಮಾಡಬಹುದಾದಂತಹ ಪೊಟೆಟೊ ಸಾಗನ್ನು ಮಾಡೋಣ. ನಾನಿಲ್ಲಿ 3 ಮೀಡಿಯಮ್ ಸೈಜಿದು ಪೊಟೆಟೋನ ಕ್ಲೀನ್ ಮಾಡಿ ತಂದಿದ್ದೀನಿ. ಇನ್ನು ಮಧ್ಯದಲ್ಲಿ ಇದೇ ರೀತಿ ಒಂದು ಕಟ್ಸ್ ಹಾಕಿಕೊಟ್ಟು ಪ್ರೆಷರ್ ಕುಕ್ಕರಿಗೆ ಹಾಕಿ 2 ವಿಸಿಲ್ ಹಾಕಿ ಇದನ್ನು ಬೇಯಿಸೋಣ. ಬೇಗ ಬೆಂದು ಸಿಗುತ್ತೆ ನಮಗೆ ಪ್ರೆಷರ್ ಕುಕ್ಕರಿಗೆ ಹಾಕಿದರೆ. ನೋಡಿ, ಈಗ ಪೊಟೆಟೊ ಎಲ್ಲ ಬೆಂದಿದೆ, ಅದರ ಸಿಪ್ಪೆನೆಲ್ಲ ತೆಗೆದಿದ್ದೀನಿ. ಇನ್ನು ಒಂದು ಫೋರ್ಕ್ ತಗೊಂಡು ಇದೇ ರೀತಿ ನಾವು ಆ ಪೊಟೆಟೊವನ್ನು ಸ್ಮ್ಯಾಶ್ ಮಾಡಬೇಕು. ತುಂಬ ಸಾಫ್ಟಾಗಿ ಅಲ್ಲ, ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಪೀಸಸ್ ಇರಬೇಕು, ಆವಾಗ ನಮಗೆ ಸಾಗು ಚೆನ್ನಾಗಿರುತ್ತೆ. ಈ ಥರ ಇದನ್ನು ಸ್ಮ್ಯಾಶ್ ಮಾಡಿ ಸೈಡಿಗೆ ಇಡೋಣ. ಇನ್ನು ಒಂದು ಪಾನ್ ಬಿಸಿ ಆದ ಮೇಲೆ ಅದಕ್ಕೆ 2 ಅಥವಾ 3 ಚಮಚ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇನ್ನಿದಕ್ಕೆ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಹೊಡೆದಾದ ಮೇಲೆ ಇದಕ್ಕೆ ಅರ್ಧ ಚಮಚ ಕಡಲೆಬೇಳೆ, ಅರ್ಧ ಚಮಚ ಉದ್ದಿನ ಬೇಳೆಯನ್ನು ಹಾಕಬೇಕು. ಉದ್ದಿನ ಬೇಳೆ ಮತ್ತು ನಮ್ಮದು ಕಡಲೆಬೇಳೆ ಸ್ವಲ್ಪ ಒಂದು ಬ್ರೌನ್ ಕಲರಿಗೆ ಬರಬೇಕು, ಜಾಸ್ತಿ ಡ್ರೈ ಆಗೋದು ಬೇಡ. ಇನ್ನು ಇದಕ್ಕೆ ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಶುಂಠಿ, ಉದ್ದ ಕಟ್ ಮಾಡಿದ ಬೆಳ್ಳುಳ್ಳಿ ಅದನ್ನು ಸಹ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಆ ಶುಂಠಿ ಬೆಳ್ಳುಳ್ಳಿದು ಒಳ್ಳೆ ಸ್ಮೆಲ್ ಬರುತ್ತೆ ಫ್ರೈ ಆಗುವಾಗ. ಇನ್ನಿದಕ್ಕೆ ರುಚಿಗೆ ನಮಗೆ ಖಾರಕ್ಕೆ ಅನುಸಾರ ಬೇಕಾದಷ್ಟು ಹಸಿಮೆಣಸಿನಕಾಯಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಇದೇ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕಬೇಕು. ಹಾಕಿ ಇನ್ನು ಇದನ್ನೆಲ್ಲ ಒಂದು ಸರ್ತಿ ಫ್ರೈ ಮಾಡಬೇಕು. ಈರುಳ್ಳಿ ಜಾಸ್ತಿ ಬ್ರೌನ್ ಆಗಬಾರ್ದು, ಜಸ್ಟ್ ಒಂದು ಫ್ರೈ ಆದರೆ ಸಾಕು. ಇನ್ನಿದಕ್ಕೆ ನಮಗೆ ಅರಶಿನ ಹುಡಿ ಮತ್ತು ಸ್ವಲ್ಪ ಹಿಂಗನ್ನು ಸೇರಿಸಿ ಮಿಕ್ಸ್ ಮಾಡೋಣ. ಈರುಳ್ಳಿ ನಮಗೆ ಬಾಯಲ್ಲಿ ಕಚ್ಚಲಿಕ್ಕೆ ಸಿಗಬೇಕು, ತುಂಬ ನಮಗೆ ಫ್ರೈ ಆದರೆ ಆ ಥರ ಸಿಗೋದಿಲ್ಲ. ಅದಕ್ಕೆ ಈ ಥರ ಸ್ವಲ್ಪನೇ ಫ್ರೈ ಮಾಡಬೇಕು, ಜಾಸ್ತಿ ಫ್ರೈ ಆಗಬಾರ್ದು. ಇನ್ನು ನೋಡಿ, 1 ಲೋಟ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀರನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸೋಣ. ಉಪ್ಪನ್ನು ಸಹ ಸೇರಿಸಿ ಮಿಕ್ಸ್ ಮಾಡಿ ಈ ನೀರು ಕುದೀಲಿಕ್ಕೆ ಬಿಡಬೇಕು. ಈ ಸ್ಟೇಜಲ್ಲಿ ನಿಮಗೆ ಬೇಕಂದರೆ 1 ಚಮಚ ಕಡಲೆ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ
ಇದಕ್ಕೆ ಸೇರಿಸ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ನಾನು ಕಡಲೆ ಹಿಟ್ಟನ್ನು ಸೇರಿಸಿಲ್ಲ. ಚೆನ್ನಾಗಿ ನೀರು ಕುದೀಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಬೇಯಿಸಿಟ್ಟಿರುವಂತಹ ಆಲೂಗಡ್ಡೆಯನ್ನು ಸಹ ಇದಕ್ಕೆ ಹಾಕಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಟು ಒಂದು 5 ರಿಂದ 10 ನಿಮಿಷ ನಮಗೆ ಕುದಿಸಬೇಕು. ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೋದು. ಕುದಿಯಾದ ಮೇಲೆ ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ಮುಚ್ಚಿಟ್ಟು ನಾನೊಂದು 10 ನಿಮಿಷ ಇದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ಕುದಿಸಿದ್ದೀನಿ. ಆ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಬರುತ್ತೆ ನೋಡಿ. ಆವಾಗ ಓಪನ್ ಮಾಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ನಮ್ಮದು ಸೂಪರಾಗಿರುವಂತಹ ಆಲೂಗಡ್ಡೆ ಸಾಗು ರೆಡಿಯಾಗಿದೆ. ಆ ಹೊತ್ತಿಗೆ ನಮ್ಮದು ಹಿಟ್ಟು, ನಾವು ಪೂರಿಗೆ ಕಲಸಿಟ್ಟು ಆ ಹಿಟ್ಟು ಸಹ ಒಳ್ಳೆ ಸಾಫ್ಟ್ ಆಗಿದೆ. 10 ನಿಮಿಷ ಆಗಿದೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಇನ್ನು ನಾವು ಈ ಹಿಟ್ಟನ್ನು ಇನ್ನು ಮಿಕ್ಸ್ ಮಾಡಲಿಕ್ಕಿಲ್ಲ. ನಿಮಗೆ ಬೇಕಾದಷ್ಟು ಉಂಡೆಯನ್ನು ತಗೊಂಡು ಪೂರಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಹಿಟ್ಟನ್ನು ತೆಗೆದು ಕೈಯಲ್ಲಿ ಚೆನ್ನಾಗಿ ಇದೇ ರೀತಿ ರೋಲ್ ಮಾಡಿಕೊಂಡು ಇನ್ನು ನಮಗೆ ಪೂರಿಯನ್ನು ಉಜ್ಜಬೇಕು. ಪೂರಿ ನಾವು ಲಟ್ಟಿಸುವಾಗ ತುಂಬ ಸಪೂರ ಆಗಬಾರ್ದು, ಸ್ವಲ್ಪ ದಪ್ಪಗಿದ್ರೇ ಪೂರಿ ಚೆನ್ನಾಗಿ ಉಬ್ಬಿ ಬರೋದು. ನೋಡಿ, ನಾವು ಆಗ ಒಂದು ಚಪಾತಿಯಷ್ಟು ಹಿಟ್ಟು ಬೇಡ, ಅದಕ್ಕಿಂತ ಸ್ವಲ್ಪ ಪೂರಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಇದೇ ರೀತಿ ಲೈಟಾಗಿ, ತುಂಬ ನಾವು ಪ್ರೆಸ್ ಮಾಡಿ ಹಾರ್ಡಾಗಿ ಉಜ್ಜಬಾರ್ದು, ಸ್ವಲ್ಪ ಲೈಟಾಗಿ ಇದೇ ರೀತಿ ಉಜ್ಜಬೇಕು. ಎಷ್ಟು ದೊಡ್ಡ ಬೇಕೋ ಅಷ್ಟು ಪೂರಿಯನ್ನು ಮಾಡಿ ಅದರ ಮೇಲ್ಗಡೆ ಇರುವ ಧೂಳು, ನಾವೀಗ ಹಿಟ್ಟಿದೆಯಲ್ಲ ಹಿಟ್ಟನ್ನೆಲ್ಲ ತೆಗೆದು ಈ ಪೂರಿಯನ್ನು ಸೈಡ್ಗೆ ಇಡೋಣ. ನೋಡಿ, ಈ ಒಂದು ಹದಕ್ಕೆ ಇರಬೇಕು, ಇದಕ್ಕಿಂತ ಜಾಸ್ತಿ ಆಗಬಾರ್ದು. ಇದೇ ರೀತಿ ಉಳಿದಿರುವ ಹಿಟ್ಟಿಂದೆಲ್ಲ ನಮಗೆ ಫಸ್ಟಿಗೆ ಪೂರಿಯನ್ನು ಉಜ್ಜಿ ಇಟ್ಕೊಳ್ಳೋಣ. ಈ ಥರ ಪ್ರೆಸ್ ಮಾಡಬೇಕು. ಜಾಸ್ತಿ ನಾನು ಹೇಳ್ದಲ್ಲ, ತುಂಬ ಹಾರ್ಡಾಗಿ ಪ್ರೆಸ್ ಮಾಡಬಾರ್ದು, ಲೈಟಾಗಿ. ಹಿಟ್ಟು ಸಾಫ್ಟಾಗಿದ್ದರೆ ಬೇಗನೆ ನಮಗೆ ಇದೇ ರೀತಿ ಪೂರಿಯನ್ನು ಲಟ್ಟಿಸಲಿಕ್ಕೆ ಈಸಿ ಆಗುತ್ತೆ. ಈ ಒಂದು ಹದಕ್ಕೆ ಮಾಡಿ ನಮಗೆಲ್ಲ ಪೂರಿಯನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಇನ್ನು ಒಂದು ಪಾನ್ ಬಿಸಿ ಆದ ಮೇಲೆ ಪೂರಿ ಬೇಯಿಸಲಿಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾವು ಪೂರಿಯನ್ನು ಫುಲ್ ಮುಳುಗುವಾಗೆ ಎಣ್ಣೆಗೆ ಹಾಕಬೇಕು. ಹಾಕಿ ಅದನ್ನು ಮುಟ್ಲಿಕ್ಕಿಲ್ಲ, ತನ್ನಷ್ಟಕ್ಕೆ ಪೂರಿ ಉಬ್ಬಿ ಮೇಲೆ ಬರುತ್ತೆ. ಆಮೇಲೆ ಅದನ್ನು ಮಗಚಿ ಹಾಕಿ 2 ಸೈಡ್ ಫ್ರೈ ಮಾಡಬೇಕು. ಫಸ್ಟಿಗೆ ಫುಲ್ ಫ್ಲೇಮಲ್ಲಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಆಮೇಲೆ ಪೂರಿ ಹಾಕಿದ ಮೇಲೆ ನಾವು ಸ್ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು, ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ. ಅದಕ್ಕೋಸ್ಕರ ನೋಡಿ, 2 ಸೈಡು ಈ ಒಂದು ಗೋಲ್ಡನ್ ಬ್ರೌನ್ ಕಲರ್ ಆದ ತಕ್ಷಣ ನಮಗೆ ಪೂರಿಯನ್ನು ಎಣ್ಣೆಯಿಂದ ತೆಗಿಬೋದು. ಅದೇ ರೀತಿ ಬಾಕಿ ಇರುವ ಪೂರಿಯನ್ನೆಲ್ಲ ನಮಗೆ ಬೇಗ ಬೇಗ ಫ್ರೈ ಮಾಡ್ಬೋದು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಪೂರಿ ಫುಲ್ ಮುಳುಗುವಾಗೆ ಎಣ್ಣೆಗೆ ಹಾಕಬೇಕು. ಹಾಕಿ ಅದು ತನ್ನಷ್ಟಕ್ಕೆ ಉಬ್ಬಿ ಬರುತ್ತೆ. ಆಮೇಲೆ ಅದನ್ನು ಮಗ್ಗಿ ಹಾಕಿ 2 ಸೈಡ್ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಕಲರ್ ಆದ ತಕ್ಷಣ ನಾವು ಈ ಪೂರಿಯನ್ನು ಎಣ್ಣೆಯಿಂದ ತೆಗಿಬೇಕು. ಜಾಸ್ತಿ ಹೊತ್ತಿದ್ರೆ ಅದು ಕಪ್ಪಾಗುತ್ತೆ. ಅದಕ್ಕೋಸ್ಕರ ನೋಡಿ, ನಮ್ಮದು ಸೂಪರ್ ಆಗಿರುವಂತಹ ಪೂರಿ ಇಲ್ಲಿ ರೆಡಿ ಆಯಿತು. ಬಿಸಿ ಬಿಸಿ ಪೂರಿ ಮತ್ತು ಬಿಸಿ ಬಿಸಿ ಆಲೂಗಡ್ಡೆ ಸಾಗನ್ನು ನಮಗೆ ಸರ್ವ್ ಮಾಡ್ಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ತುಂಬಾ ಸುಲಭ. ನಮಗೆ ಹೋಟೆಲಲ್ಲಿ ಎಲ್ಲ ಸಿಗುತ್ತೆ ನೋಡಿ, ಅದೇ ಟೇಸ್ಟಲ್ಲಿ ಮನೆಯಲ್ಲೇ ನಮಗೆ ಸುಲಭವಾಗಿ ಪೂರಿ ಮತ್ತು ಸಾಗನ್ನು ಮಾಡ್ಬೋದು. ಒಂದು ಸಾರಿಯಾದರೂ ಇದೇ ರೀತಿ ಪೂರಿ ಮತ್ತು ಆಲೂಗಡ್ಡೆ ಸಾಗನ್ನು ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.